ಐತಿಹಾಸಿಕ ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಕಲ ಸಿದ್ಧತೆ ಆಗಿದೆ. ಐತಿಹಾಸಿಕ ದಸರಾ ಜಂಬೂ ಸವಾರಿ, ಈ ಜಂಬೂ ಸವಾರಿಗೋಸ್ಕರ ಇದನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಅಂತ ಕಾತರದಿಂದ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆ ಆಗಿದೆ. 6ನೇ ಬಾರಿಗೆ ಅಂಬಾರಿ ಹೊರೋದಕ್ಕೆ ಅಭಿಮನ್ಯು ರೆಡಿಯಾಗಿದ್ದಾನೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಉತ್ಸವ ಮೂರ್ತಿ ದೃಶ್ಯ. ಈಗ ನೀವು ನೋಡ್ತಾ ಇರೋದು ಲೈವ್ ದೃಶ್ಯ. ಜಂಬೂ ಸವಾರಿಗೆ ಸಿದ್ಧತೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಉತ್ಸವ ಮೂರ್ತಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅಲಂಕೃತಗೊಂಡ ಉತ್ಸವ ಮೂರ್ತಿ. ಜಂಬೂ ಸವಾರಿ ಸಾಯಂಕಾಲ ಆರಂಭ ಆಗುತ್ತೆ. ಆದರೆ ಅದಕ್ಕೂ ಮುಂಚಿತವಾಗಿ ಅನೇಕ ಪೂಜಾ ಕೈಂಕರ್ಯಗಳು, ಸಂಪ್ರದಾಯಗಳು ನೆರವೇರುತ್ತೆ. ಸಂಜೆ 4:42 5:16 ನಡುವೆ ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಲಿದ್ದಾರೆ. ಪುಷ್ಪಾರ್ಚನೆ ಮಾಡುವ ಮೂಲಕ ಜಂಬೂ ಸವಾರಿಗೆ ಸಿಎಂ ಚಾಲನೆ ಕೊಡ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ. ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ನವರಾತ್ರಿಯ 9 ದಿನದ ಆಚರಣೆ ಮೈಸೂರಿನಾದ್ಯಂತ ಎಷ್ಟು ಸಂಭ್ರಮದಿಂದ ನಡೆಯಿತು. ಅರಮನೆಯ ಹೊರಗೆ ಮತ್ತು ಅರಮನೆಯ ಒಳಗಡೆ ನಡೆದಂತ ಸಂಪ್ರದಾಯ ಆಚರಣೆಗಳ ಬಗ್ಗೆ ನೋಡಿದ್ರಿ. ಇವತ್ತು ಮಹತ್ವದ ದಿನ, ಜಂಬೂ ಸವಾರಿಯ ದಿನ. 6ನೇ ಬಾರಿಗೆ ಅಭಿಮನ್ಯು ಅಂಬಾರಿಯನ್ನ ಹೊರಲಿದ್ದಾರೆ. ಚಾಮುಂಡಿಯ ಉತ್ಸವ ಮೂರ್ತಿಯನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಕಲ ಸಿದ್ಧತೆ ಆಗಿದೆ ಜಂಬೂ ಸವಾರಿಗಾಗಿ. ಸಂಭ್ರಮದಿಂದ ನವರಾತ್ರಿಯ ಆಚರಣೆಗಳು ಮೈಸೂರಿನಲ್ಲಿ ನಡೆಯಿತು. ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಂತ ಅಂದ್ರೆ ಅದು ಜಂಬೂ ಸವಾರಿ. ಕೇವಲ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದಲೂ ಸಹ ಜಂಬೂ ಸವಾರಿಯನ್ನ ನೋಡೋದಕ್ಕೆ ಅಂತಲೇ ಪ್ರವಾಸಿಗರು ಬರ್ತಾರೆ. ಜಂಬೂ ಸವಾರಿಗಾಗಿ ಈಗಾಗಲೇ ಸಾಕಷ್ಟು ಸಿದ್ಧತೆ ಆಗಿದೆ. ನಾಡ ಹಬ್ಬ ದಸರಾಗೆ ಇಡೀ ಮೈಸೂರು ಸಿಂಗಾರಗೊಂಡಿತ್ತು. ಇವತ್ತು ಕೊನೆಯ ದಿನ. ಮೈಸೂರಿನ ಪ್ರಮುಖ ರಸ್ತೆ ಮಾತ್ರ ಅಲ್ಲ, ಮೈಸೂರಿನ ಬೀದಿ ಬೀದಿಗಳಲ್ಲೂ ದೀಪಾಲಂಕಾರ. ಏರಿಯಾಗಳಲ್ಲಿ, ಬಡಾವಣೆಗಳಲ್ಲಿ, ಪಾರ್ಕ್, ದೇವಸ್ಥಾನ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದೆ. ಇವತ್ತು ದಸರಾದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿಯ ದಿನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.